ಹಣಕ್ಕಾಗಿ ಮಗನೇ ತಂದೆ ತಾಯಿಯನ್ನ ಕೊಲೆ ಮಾಡಿ ಅವರ ದೇಹಗಳನ್ನು ತುಂಡು ತುಂಡು ಮಾಡಿ ನದಿಗೆ ಎಸೆದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಅಹಮದ್ಪುರ ಗ್ರಾಮದ ನಿವಾಸಿಯಾದ 37 ವರ್ಷದ ಅಂಬೇಶ್ ಕುಮಾರ್ ಅಲಿಯಾಸ್ ರಿಂಕು ತನ್ನ ಹೆತ್ತವರನ್ನ ಕಬ್ಬಿಣದ ಕುಂಟದಿಂದ ಹೊಡೆದು ಕೊಲೆ ಮಾಡಿ ನಂತರ ಅವರ ದೇಹಗಳನ್ನು 6 ತುಂಡುಗಳಾಗಿ ಕತ್ತರಿಸಿ ಚೀಲಗಳಲ್ಲಿ ತುಂಬಿಸಿ ಚೀಲಗಳನ್ನು ನದಿಗೆ ಎಸೆದಿದ್ದಾನೆ. ಪೊಲೀಸರ ಪ್ರಕಾರ ಅಂಬೇಶ್ ಮುಸ್ಲಿಂ ಯುವತಿಯನ್ನ ವಿವಾಹವಾಗಿದ್ದ. ಈ ಕಾರಣಕ್ಕೆ ಅವನ ಪೋಷಕರ ನಡುವೆ ನಿರಂತರ ಜಗಳಗಳು ನಡೀತಾ ಇದ್ವು. ಆಕೆಯನ್ನ ಮನೆ ಸೊಸೆಯೆಂದು ಸ್ವೀಕರಿಸಲು ಪೋಷಕರು ನಿರಾಕರಿಸಿದ್ರು. ಕೊನೆಗೆ ಅಂಬೇಶ್ ಮತ್ತು ಅವನ ಪತ್ನಿ ಪರಸ್ಪರ ಬೇರ್ಪಡುವ ನಿರ್ಧಾರಕ್ಕೆ ಬಂದಿದ್ದು ವಿಚ್ಛೇದನ ಪಡೆಯಲು ಮುಂದಾಗಿದ್ರು. ಪತ್ನಿಗೆ ಜೀವನಾಂಶ ನೀಡಲು ಅಂಬೇಶ್ ತನ್ನ ತಂದೆಯ ಬಳಿ ಹಣ ಕೇಳಿದ್ದಾನೆ. ಆದರೆ ತಂದೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ನಡೆದ ಜಗಳ ಕೊನೆಗೆ ಪೋಷಕರಿಬ್ಬರ ಭೀಕರ ಕೊಲೆಯಲ್ಲಿ ಅಂತ್ಯವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪೋಷಕರ ಒತ್ತಾಯಕ್ಕೆ ಒಳಗಾಗಿ ವಿವಾಹ ಅಂತ್ಯಗೊಳಿಸಲು ಒಪ್ಪಿಕೊಂಡಿದ್ದ ಅಂಬೇಶ್ಗೆ ಪತ್ನಿಗೆ ಜೀವನಾಂಶ ನೀಡಲು 5 ಲಕ್ಷ ರೂಪಾಯಿ ಅಗತ್ಯವಿತ್ತು. ಕಳೆದ ಕೆಲವು ತಿಂಗಳಿಂದ ಚೌನ್ಪುರ್ನಲ್ಲಿ ವಾಸಿಸ್ತಾ ಇದ್ದ ಆತ ಡಿಸೆಂಬರ್ 8ರಂದು ತಂದೆಯ ಬಳಿ ಹಣಕ್ಕೆ ಸಹಾಯ ಕೇಳಿದ್ದಾನೆ. ತಂದೆ ನಿರಾಕರಿಸಿದ ಕಾರಣ ವಾಗ್ವಾದ ತೀವ್ರಗೊಂಡಿದೆ. ಈ ವೇಳೆ ಅಂಬೇಶ್ ತನ್ನ ತಾಯಿ ಬಬಿತಾಳ ಮೇಲೆ ಭಾರವಾದ ಅರೆಯುವ ಕಲ್ಲಿನಿಂದ ಹೊಡೆದಿದ್ದಾನೆ. ನೋವಿನಿಂದ ಬಬಿತಾ ಕಿರಿಸ್ತಾ ಇದ್ದಂತೆ ಶ್ಯಾಮ್ ಬಹಾದೂರ್ ಸಹಾಯಕ್ಕೆ ಕೂಗಲು ಯತ್ನಿಸಿದ್ದಾರೆ. ಆದರೆ ಅದಕ್ಕೂ ಮುನ್ನವೇ ಅಂಬೇಶ್ ತಂದೆಯ ತಲೆಗೆ ಹಲವಾರು ಬಾರಿ ಹೊಡೆದಿದ್ದಾನೆ. ಪರಿಣಾಮವಾಗಿ ವೃದ್ಧ ದಂಪತಿ ಕೆಲವೇ ಕ್ಷಣಗಳಲ್ಲಿ ಮೃತಪಟ್ಟಿದ್ದಾರೆ.